BA ಅಂತಿಮ ವರ್ಷದ ವಿದ್ಯಾರ್ಥಿಗಳೇ, ನಿಮ್ಮ ಐಚ್ಛಿಕ ವಿಷಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಬರ್ತಕ್ಕಂತಹ ಕೊನೆಯ ಅಧ್ಯಾಯವಾಗಿ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರುವಂತೆ ನಾಮಗಳು ಅಭ್ಯಾಸವನ್ನು ಮಾಡುತ್ತಿದ್ದೆವು. ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಮುಖ್ಯವಾದ ಅಂಶವಾಗಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳು ಯಾವುವು. ಇದು ಹೊಂದಿರುವಂತಹ ಇದರ ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಒಂದು ಸಾಮಾನ್ಯ ಸಭೆ, ಎರಡು ಭದ್ರತಾ ಮಂಡಳಿ, ಮೂರು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಐದು ಧರ್ಮದರ್ಶಿ, ಆರು ಸಚಿವಾಲಯ. ಈ ಆರು ಪ್ರಮುಖ ಆದಂತಹ ಅಂಗಸಂಸ್ಥೆಗಳನ್ನು ವಿಶ್ವಸಂಸ್ಥೆ ತನ್ನಲ್ಲಿ ಒಳಗೊಂಡಿದೆ. ಮೊಟ್ಟ ಮೊದಲಿಗೆ ಇದು ಹೊಂದಿರುವ ಇದರ ಅಂಗಸಂಸ್ಥೆಗಳಲ್ಲಿ ಬರ್ತಕ್ಕಂತಹ ಮೊಟ್ಟ ಮೊದಲ ಅಂಗಸಂಸ್ಥೆಯಾಗಿ ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಅಭ್ಯಾಸವನ್ನು ಮಾಡೋಣ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಸಾಮಾನ್ಯ ಸಭೆಯು ಅತ್ಯಂತ ಮುಖ್ಯವಾದ ಅಂಗ ಆಗಲ್ಪಟ್ಟಿದೆ. ಇದನ್ನು ವಿಶ್ವಸಂಸ್ಥೆಯ ಶಾಸಕಾಂಗ ಎಂದು ಪರಿಗಣಿಸಲಾಗಿದೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲವೂ ಇದರ ಸದಸ್ಯ ರಾಷ್ಟ್ರಗಳು ಆಗಿರುತ್ತವೆ. ಪ್ರತಿಯೊಂದು ರಾಷ್ಟ್ರವು 5 ಪ್ರತಿನಿಧಿಗಳನ್ನು ಸಾಮಾನ್ಯ ಸಭೆಗೆ ಕಳಿಸುತ್ತದೆ. ಆದರೆ ಪ್ರತಿ ರಾಷ್ಟ್ರಕ್ಕೆ ಒಂದೇ ಮತಾಧಿಕಾರದ ಅಧಿಕಾರ ಇರುತ್ತದೆ. ಈ ಪ್ರತಿನಿಧಿಗಳು ತಾವೇ ನೇಮಿಸಲ್ಪಟ್ಟ ರಾಷ್ಟ್ರದ ಸರ್ಕಾರಗಳ ಏಜೆಂಟರಾಗಿದ್ದು ತಮ್ಮ ಸರ್ಕಾರ ನೀಡಿದ ಸೂಚನೆಗಳಿಗೆ ಅನುಗುಣವಾಗಿ ವರ್ತಿಸುತ್ತಾರೆ. ಆದ್ದರಿಂದ ಸಾಮಾನ್ಯ ಸಭೆಯನ್ನು ವಿಶ್ವಸಂಸ್ಥೆಯ ಶಾಸಕಾಂಗ ಎನ್ನುವುದಕ್ಕಿಂತ ರಾಯಭಾರ ಸಮ್ಮೇಳನ ಆಗಿದೆ ಎಂದು ಹೇಳುವುದು ಸೂಕ್ತ ಆಗಲ್ಪಟ್ಟಿದೆ. ಇಲ್ಲಿ ಬರ್ತಕ್ಕಂತಹ 2ನೇ ಅಂಶ ಸಾಮಾನ್ಯ ಸಭೆಯ ಅಧಿವೇಶನ. ಸಾಮಾನ್ಯ ಸಭೆ ವರ್ಷಕ್ಕೆ ಒಮ್ಮೆಯಾದರೂ ಸಭೆ ಸೇರಲೇಬೇಕು. ಆದ್ದರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 3ನೇ ಮಂಗಳವಾರದಿಂದ ಸಭೆ ಸೇರುತ್ತದೆ ಮತ್ತು ಸುಮಾರು 2 ತಿಂಗಳು ಅಧಿವೇಶನದಲ್ಲಿ ಇರುತ್ತದೆ. ತನ್ನ ಮೊದಲ ಸಭೆಯಲ್ಲಿ 1 ವರ್ಷದ ಅವಧಿಗಾಗಿ ಅಧ್ಯಕ್ಷನನ್ನು ಚುನಾಯಿಸಿಕೊಳ್ಳುತ್ತೆ. ಸಂಪ್ರದಾಯ ಒಂದರಂತೆ ಸಭೆಯ ಅಧ್ಯಕ್ಷರನ್ನು ಸಾಮಾನ್ಯ ಸಭೆ ಚಿಕ್ಕ ರಾಷ್ಟ್ರಗಳಿಂದಲೇ ಆರಿಸಿಕೊಳ್ಳುತ್ತಾರೆ. ಅಧ್ಯಕ್ಷರ ಜೊತೆಗೆ 7 ಜನ ಉಪಾಧ್ಯಕ್ಷರನ್ನು ಮತ್ತು 7 ಜನ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ತಾರೆ. 7 ಜನ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವಾಗ ಏಷ್ಯಾ ಮತ್ತು ಆಫ್ರಿಕಾದಿಂದ ಒಬ್ಬರನ್ನು, ಪೂರ್ವ ಯುರೋಪದಿಂದ ಒಬ್ಬರನ್ನು, ಲ್ಯಾಟಿನ್ ಅಮೆರಿಕದಿಂದ 3
ಪಶ್ಚಿಮ ಯುರೋಪದಿಂದ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಭದ್ರತಾ ಮಂಡಳಿಯ ಅಥವಾ ವಿಶ್ವಸಂಸ್ಥೆಯ ಅರ್ಧಕ್ಕಿಂತ ಹೆಚ್ಚಿನ ಸದಸ್ಯರ ಬೇಡಿಕೆ ಮೇರೆಗೆ ಪ್ರಧಾನ ಕಾರ್ಯದರ್ಶಿ ವಿಶೇಷ ಅಧಿವೇಶನ ಕರೆಯುವ ಅಧಿಕಾರವನ್ನು ಹೊಂದಿದ್ದಾರೆ. ಅದೇ ರೀತಿ ಮತದಾನ, ಸಾಮಾನ್ಯ ಸಭೆಯಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು, ಅಂದರೆ ವಿಶ್ವಶಾಂತಿ ಮತ್ತು ಭದ್ರತೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಹಾಗೂ ಧರ್ಮದರ್ಶಿ ಸದಸ್ಯರ ಚುನಾವಣೆ ಸದಸ್ಯತ್ವ ನೀಡಿದೆ. ಮತ್ತು ಅನಾಮತ್ತುಗೊಳಿಸುವ ಅಥವಾ ವಜಾಗೊಳಿಸುವ ಆಯವ್ಯಯ ಹಾಗೂ ಇತರೆ ಗಂಭೀರ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ 2/3 ಬಹುಮತದ ಅಗತ್ಯತೆ ಇರುತ್ತವೆ. ಸಾಮಾನ್ಯ ವಿಚಾರಗಳು ಅಥವಾ ಪ್ರಮುಖ ಅಲ್ಲದೆ ಇರತಕ್ಕಂತಹ ಆಡಳಿತಾತ್ಮಕ ನಿರ್ಧಾರಗಳನ್ನು ಸಾಮಾನ್ಯ ಸಭೆ ಬಹಳ ಸರಳ ಬಹುಮತದಿಂದ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂತ ನಾವಿಲ್ಲಿ ಕಾಣ್ತೇವೆ. ಸಾಮಾನ್ಯ ಸಭೆಯ ಕಾರ್ಯಕ್ರಮ ಪಟ್ಟಿಯಲ್ಲಿ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಗಳು ಸಿದ್ಧಪಡಿಸುತ್ತಾರೆ. ಈ ಪಟ್ಟಿಯಂತೆ ಸಭೆ ತನ್ನ ಕಾರ್ಯಕಲಾಪಗಳನ್ನು ನಡೆಸುತ್ತಾರೆ. ಸಾಮಾನ್ಯ ಸಭೆ ಹೊಂದಿರುವ ಅದರ ಸಮಿತಿಗಳು ಯಾವುವು ಅಂತ ನಾವಿಲ್ಲಿ ಕಾಣ್ತೇವೆ. ಸಾಮಾನ್ಯ ಸಭೆಯು ವಿಶ್ವಸಂಸ್ಥೆಯ ಅತಿ ದೊಡ್ಡದಾದ ಅಂಗ ಆಗಿರುವುದರಿಂದ ಅದರ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಕೆಲವು ಸಮಿತಿಗಳು ಅಗತ್ಯ ಆಗಿರುವುದರಿಂದ ಪ್ರಸ್ತುತ ಸಾಮಾನ್ಯ ಸಭೆ 7 ಸಮಿತಿಗಳನ್ನು ರಚನೆ ಮಾಡಿಕೊಂಡಿದೆ. ಅವುಗಳು ಯಾವುವು ಎಂದರೆ, 1. ಭದ್ರತಾ ಮತ್ತು ರಾಜಕೀಯ ಸಮಿತಿ. ಈ ಸಮಿತಿಯು ನಿಶಸ್ತ್ರೀಕರಣ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರುವಂತೆ ವಿಚಾರ ಮಾಡ್ತಕ್ಕಂತಹ ಸಮಿತಿ ಭದ್ರತಾ ಮತ್ತು ರಾಜಕೀಯ ಸಮಿತಿ ಆಗಿರಬಾರದು. 2ನೇದಾಗಿ ಆರ್ಥಿಕ ಮತ್ತು ಹಣಕಾಸು ಸಮಿತಿ. 3. ಸಾಮಾಜಿಕ, ಮಾನವೀಯ ಮತ್ತು ಸಾಂಸ್ಕೃತಿಕ ಸಮಿತಿ. 4. ವಿಶ್ವಸ್ತ ಸಮಿತಿ. 5. ಆಡಳಿತ ಮತ್ತು ಆಯವ್ಯಯ ಸಮಿತಿ. 6. ಕಾನೂನು ಸಮಿತಿ. 7. ವಿಶೇಷ ರಾಜಕೀಯ ಸಮಿತಿ. ಇವುಗಳ ಜೊತೆಗೆ ಇತರೆ ವಿಶೇಷ ಸಮಿತಿಗಳು ಮತ್ತು ಉಪ ಸಮಿತಿಗಳನ್ನು ನೇಮಿಸಲಾಗುತ್ತದೆ. ಉದಾಹರಣೆಗೆ, ಅಣುಶಕ್ತಿಯ ಶಾಂತಿಯುತ ಬಳಕೆಗಾಗಿ ನಿರ್ವಸತಿಗಾಗಿ ಆಯೋಗ, ತುರ್ತು ಪರಿಸ್ಥಿತಿಗಾಗಿ ಸೈನಿಕ ದಳದ ಸಲಹಾ ಸಮಿತಿ ಮತ್ತು ಇತರೆ ಸಮಿತಿಗಳು. ಕೊನೆಯದಾಗಿ ಸಾಮಾನ್ಯ ಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಎಂಬುದಕ್ಕೆ ನಾಮಗಳು ಇದು ಹೊಂದಿರತಕ್ಕಂತಹ ಇದರ ಅಧಿಕಾರ ಮತ್ತು ಕಾರ್ಯಗಳನ್ನು ಇಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. 1. ಚರ್ಚೆಗೆ ಸಂಬಂಧಿಸಿದ ಅಧಿಕಾರ ಮತ್ತು ಕಾರ್ಯಗಳು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 10ನೇ ವಿಧಿಯಂತೆ ಸಾಮಾನ್ಯ ಸಭೆಯು ತನ್ನ ಪ್ರಣಾಳಿಕೆಯಲ್ಲಿರುವ ಯಾವುದೇ ವಿಷಯ ಅಥವಾ ವಿಶ್ವಸಂಸ್ಥೆಯ ಯಾವುದೇ ಕಾರ್ಯ ಮತ್ತು ಅಧಿಕಾರವನ್ನು ಚರ್ಚೆ ಮಾಡಬಹುದು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಭದ್ರತಾ ಮಂಡಳಿಗೆ ಯಾವುದೇ ವಿಷಯವನ್ನು ಶಿಫಾರಸು ಮಾಡಬಹುದು. ಅದರ ಚರ್ಚೆಯ ವಿಷಯಗಳನ್ನು ಈ ರೀತಿ ನಾಮಗಳು ಕಂಡುಕೊಳ್ಳಬಹುದು, ಇಲ್ಲಿ ಗುರುತಿಸಿಕೊಳ್ಳಬಹುದು. ಆ ವಿಷಯಗಳು ಯಾವುವೆಂದರೆ, 1. ಅಂತಾರಾಷ್ಟ್ರೀಯ ಶಾಂತಿಗೆ ಧಕ್ಕೆ ತರುವಂತಹ ವಿಷಯಗಳ ಬಗ್ಗೆ ಸಾಮಾನ್ಯ ಸಭೆಯು ಭದ್ರತಾ ಮಂಡಳಿಯ ಗಮನಕ್ಕೆ ತರುವ ಮತ್ತು ಶಿಫಾರಸು ಮಾಡುವ ಕಾರ್ಯವನ್ನು ಮಾಡ್ತಾರೆ. 2. ಸಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂತೆ ಚರ್ಚಿಸಿ ಅದರ ಬಗ್ಗೆ ತನ್ನ ಶಿಫಾರಸನ್ನು ಭದ್ರತಾ ಮಂಡಳಿಗೆ ಕಳಿಸುವ ಅಧಿಕಾರ. 3. ಅಂತಾರಾಷ್ಟ್ರೀಯ ಸಹಕಾರವನ್ನು ವೃದ್ಧಿಸುವಂತೆ
ಅಧ್ಯಯನ ಮಾಡಲು ಶಿಫಾರಸನ್ನು ಮಾಡುವುದು. 4 ರಾಜ್ಯಗಳ ಆಂತರಿಕ ವಿಷಯಗಳನ್ನು ಹೊರತುಪಡಿಸಿ ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಯಾವುದೇ ವಿಚಾರವನ್ನು ಸಾಮಾನ್ಯ ಸಭೆಯು ಚರ್ಚಿಸಬಹುದು. ಇದು ಅಲ್ಲದೆ ಇದು ಹೊಂದಿರುವ ಇದರ 2ನೇ ಅಧಿಕಾರ ಮತ್ತು ಕಾರ್ಯವಾಗಿ ಮೇಲ್ವಿಚಾರಣೆಯ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂತ ನಾವಿಲ್ಲಿ ಒಂದೊಂದಾಗಿ ಕಾಣ್ತೇವೆ. 1, ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆಯ ಬಗ್ಗೆ ಭದ್ರತಾ ಮಂಡಳಿ ತೆಗೆದುಕೊಂಡ ಕ್ರಮಗಳ ವಾರ್ಷಿಕ ವರದಿಯನ್ನು ಸ್ವೀಕರಿಸಿ ಎಲ್ಲ ಸದಸ್ಯ ರಾಷ್ಟ್ರಗಳ ಗಮನಕ್ಕೆ ತರುವುದು. 2, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಸಮ್ಮೇಳನ ಇತರೆ ಸಂಸ್ಥೆಗಳೊಡನೆ ಒಪ್ಪಂದ ಮಾಡಿಕೊಳ್ಳುವ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸಲಹೆ ಪಡೆದು ಸಾಮಾನ್ಯ ಸಭೆಯ ಪೂರ್ವ ಅನುಮತಿ ಪಡೆಯಬೇಕು. 3ನೇದಾಗಿ ಧರ್ಮದರ್ಶಿ ಮಂಡಳಿಯ ಎಲ್ಲ ಕೆಲಸಗಳ ಮೇಲ್ವಿಚಾರಣಾ ಮತ್ತು ನಿಯಂತ್ರಣ ಕಾರ್ಯವು ಸಾಮಾನ್ಯ ಸಭೆಗೆ ಸೇರುತ್ತವೆ. 4, ವಿಶ್ವಸಂಸ್ಥೆಯ ಕಾರ್ಯಾಲಯದ ಸಿಬ್ಬಂದಿಗಳ ನೇಮಕಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಸಾಮಾನ್ಯ ಸಭೆಯು ರೂಪಿಸುತ್ತದೆ ಅಥವಾ ರಚನೆ ಮಾಡುತ್ತದೆ. 3ನೇದಾಗಿ ಆರ್ಥಿಕ ಅಧಿಕಾರ ಮತ್ತು ಕಾರ್ಯಗಳು. ಸಾಮಾನ್ಯ ಸಭೆಯು ಭದ್ರತಾ ಮಂಡಳಿಯಿಂದ ರಚಿಸಲ್ಪಟ್ಟ ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಪಾಸು ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಪ್ರತಿ ಸದಸ್ಯರು ಕೊಡಬೇಕಾದ ವಂತಿಕೆಯನ್ನು ಸಾಮಾನ್ಯ ಸಭೆ ನಿರ್ಧಾರ ಮಾಡುತ್ತದೆ ಹಾಗೂ ವಿಶ್ವಸಂಸ್ಥೆಯ ಇತರೆ ಸಂಸ್ಥೆಗಳ ಹಣಕಾಸಿನ ವ್ಯವಹಾರಗಳನ್ನು ನಿಯಂತ್ರಣ ಮಾಡತಕ್ಕಂತಹ ಕಾರ್ಯವನ್ನು ಕೂಡ ಮಾಡ್ತವೆ. 4, ಚುನಾವಣಾ ಕಾರ್ಯಗಳು. 1, ಭದ್ರತಾ ಮಂಡಳಿ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆಯು 2/3 ಬಹುಮತದಿಂದ ವಿಶ್ವಸಂಸ್ಥೆಗೆ ಹೊಸ ಸದಸ್ಯರನ್ನು ಸೇರಿಸಿಕೊಳ್ಳುವ ಅಧಿಕಾರ ಹೊಂದಿದೆ. ಅಂದರೆ ವಿಶ್ವಸಂಸ್ಥೆಗೆ ಹೊಸ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಲ್ಪಡಿದೆ. 2, ಭದ್ರತಾ ಮಂಡಳಿ ಶಿಫಾರಸಿನ ಮೇರೆಗೆ ವಿಶ್ವಸಂಸ್ಥೆಯ ಸದಸ್ಯರನ್ನು ತಾತ್ಕಾಲಿಕವಾಗಿ ಹೊರಹಾಕುವ ಹಾಗೂ ತಾಮ್ರಪಟದ ನಿಯಮಗಳನ್ನು ಉಲ್ಲಂಘಿಸಿದ ಸದಸ್ಯ ರಾಷ್ಟ್ರಗಳ ಸದಸ್ಯತ್ವವನ್ನು ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಲ್ಪಡಿದೆ. 3, ಭದ್ರತಾ ಮಂಡಳಿಗೆ 10 ಶಾಶ್ವತವಲ್ಲದ ಸದಸ್ಯರನ್ನು ಚುನಾಯಿಸುವ ಅಧಿಕಾರ. 4, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಗೆ 18 ಜನ ಸದಸ್ಯರನ್ನು ಚುನಾಯಿಸುವ ಅಧಿಕಾರ. 5, ಭದ್ರತಾ ಸಮಿತಿಯ ಶಿಫಾರಸಿನಂತೆ ವಿಶ್ವಸಂಸ್ಥೆಯ ಆಡಳಿತಾಂಗದ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಿಸಿಕೊಳ್ಳುವ ಅಧಿಕಾರ. 6, ಅಂತಾರಾಷ್ಟ್ರೀಯ ನ್ಯಾಯಾಲಯದ 15 ಜನ ನ್ಯಾಯಾಧೀಶರನ್ನು ನೇಮಿಸುವ ಅಧಿಕಾರ. 7, ಈ ಕಾರ್ಯಗಳನ್ನು ಇಲ್ಲಿ ಸಾಮಾನ್ಯ ಸಭೆ ನಿರ್ವಹಿಸಲ್ಪಡುತ್ತೆ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಇದು ಹೊಂದಿರುವ ಇದರ ಕೊನೆಯ ಕಾರ್ಯವಾಗಿ ಸಂವಿಧಾನಾತ್ಮಕ ಕಾರ್ಯಗಳು. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರ ಒಪ್ಪಿಗೆ ಮೇರೆಗೆ ವಿಶ್ವಸಂಸ್ಥೆಯ ತಾಮ್ರಪಟಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಅದೇ ರೀತಿ ಮತ್ತು ವಿಶೇಷ ಕಾರ್ಯಸಾಧನೆಗಾಗಿ ಉಪಸಮಿತಿಗಳನ್ನು ನೇಮಿಸುವ ಅಧಿಕಾರವನ್ನು ಹೊಂದಲ್ಪಟ್ಟಿದೆ. ಇವೆಲ್ಲವೂ ಸಾಮಾನ್ಯ ಸಭೆ ಹೊಂದಿರುವ ಅದರ ಅಧಿಕಾರ ಮತ್ತು ಕಾರ್ಯಗಳು ಆಗಲ್ಪಟ್ಟಿವೆ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಂಶವಾಗಿ 1950ರ ಶಾಂತಿಗಾಗಿ ಐಕ್ಯತಾ ಗೊತ್ತುವಳಿ. ಅಂದರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಂತೆ ಸಾಮಾನ್ಯ ಸಭೆಯು ಕೇವಲ ವಿಶ್ವಸಂಸ್ಥೆಯ ಶಾಸಕಾಂಗದಂತೆ ಕಾರ್ಯ ಮಾಡುವ ಅಧಿಕಾರಗಳನ್ನು ಮಾತ್ರ ಹೊಂದಿದೆ. ಅಂದರೆ ಸಾಮಾನ್ಯ ಸಭೆಯು ವಿಶ್ವ ಸಮಸ್ಯೆಗಳ ಬಗ್ಗೆ ವಿಚಾರಗಳನ್ನು ಚರ್ಚಿಸಬಹುದೇ ಹೊರತು ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಅಧಿಕಾರ ಕೇವಲ ಭದ್ರತಾ ಸಮಿತಿಗೆ ಮಾತ್ರ ಇದೆ. ಇಲ್ಲಿ ಭದ್ರತಾ ಮಂಡಳಿಯ ನಿರ್ಣಯವೇ ಅಂತಿಮ. 2ನೇ ಮಹಾಯುದ್ಧದ ನಂತರ ವಿಶ್ವವು ಅಮೇರಿಕ ಮತ್ತು ರಷ್ಯಾ ರಾಷ್ಟ್ರಗಳ ನಾಯಕತ್ವದಲ್ಲಿ ಈ ಭಾಗ
ಆಗಲ್ಪಡ್ತು. ಈ ಎರಡು ರಾಷ್ಟ್ರಗಳ ಗುಂಪಿನ ಸಿದ್ಧಾಂತಗಳು ತದ್ವಿರುದ್ಧ ಆಗಿದ್ದವು. ಅಮೆರಿಕ ಪ್ರಜಾಪ್ರಭುತ್ವ ನೆಪದಲ್ಲಿ ಬಂಡವಾಳಶಾಹಿತ್ವವನ್ನು ಅಂಗೀಕರಿಸಲ್ಪಟ್ಟರೆ ರಷ್ಯಾ ದೇಶವು ಸಮತಾವಾದಿ ತತ್ವಗಳನ್ನು ಒಪ್ಪಿಕೊಂಡಿತು. ಈ ಎರಡು ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ಬಲಿಷ್ಠ ರಾಷ್ಟ್ರಗಳು ಆಗಿದ್ದು ವಿಶ್ವ ಶಾಂತಿಗೆ ಸಹಕರಿಸುವ ಬದಲಾಗಿ ಸೈದ್ಧಾಂತಿಕ ವ್ಯತ್ಯಾಸಕ್ಕಾಗಿ ವಿಶ್ವ ಶಾಂತಿಗೆ ಧಕ್ಕೆಯನ್ನು ಉಂಟು ಮಾಡಿದವು. ಅಮೆರಿಕ ಮತ್ತು ರಷ್ಯಾ ದೇಶಗಳು ತಮಗಿರುವ ನಿಷೇಧದ ಅಧಿಕಾರ ಅಂದರೆ ವೀಟೋ ಅಧಿಕಾರವನ್ನು ಮೇಲಿಂದ ಮೇಲೆ ಬಳಸಿ ಭದ್ರತಾ ಮಂಡಳಿಯು ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂತೆ ಮಾಡಿದವು. ಭದ್ರತಾ ಮಂಡಳಿಯು ಸುಗಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗದೆಯೂ ಪ್ರಮುಖ ವಿಷಯಗಳ ಬಗ್ಗೆ ನಿರ್ದಿಷ್ಟ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಸಾಮಾನ್ಯ ಸಭೆಯು ಇಲ್ಲವಾದ ಸಂದಿಗ್ಧ ಪರಿಸ್ಥಿತಿಯನ್ನು ಸಡಿಲಗೊಳಿಸಲು ವಿಶ್ವಸಂಸ್ಥೆಯು 1950ರಲ್ಲಿ ಶಾಂತಿಗಾಗಿ ಐಕ್ಯತೆಯ ಗೊತ್ತುವಳಿ ಎಂಬ ಒಂದು ವಿಶೇಷ ನಿರ್ಣಯವನ್ನು ಪಾಸು ಮಾಡಿ ಅಂಗೀಕರಿಸಲ್ಪಡ್ತು. ಶಾಂತಿಗಾಗಿ ಐಕ್ಯತಾ ಗೊತ್ತುವಳಿ ಇದರ ಪ್ರಕಾರ ಭದ್ರತಾ ಮಂಡಳಿಯು ವಿಶ್ವ ಶಾಂತಿಯನ್ನು ಕಾಪಾಡಲಿಕ್ಕೆ ವಿಫಲ ಆದಾಗ ಆ ಜವಾಬ್ದಾರಿಯನ್ನು ಸಾಮಾನ್ಯ ಸಭೆಗೆ ಕೊಡುವರು. ಅಂಥ ಸಂದರ್ಭದಲ್ಲಿ ಸಾಮಾನ್ಯ ಸಭೆಯು 24 ಗಂಟೆಗಳ ಅವಧಿಯಲ್ಲಿ ಸೂಕ್ತ ಆದಂತಹ ಕ್ರಮ ಕೈಗೊಂಡು ಸದಸ್ಯ ರಾಷ್ಟ್ರಗಳ ಸಹಾಯದಿಂದ ವಿಶ್ವ ಶಾಂತಿಯನ್ನು ಕಾಪಾಡಬೇಕು. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾದ ರಷ್ಯಾ, ಅಮೆರಿಕ ಇದಕ್ಕೆ ಪ್ರಬಲವಾದ ವಿರೋಧ ಮಾಡಿದರೂ ಕೂಡ ಸಾಮಾನ್ಯ ಸಭೆಯಲ್ಲಿ ಅದು ಬಹುಮತದಿಂದ ಪಾಸಾಗಿ ಸಾಮಾನ್ಯ ಸಭೆಗೆ ಅಸಾಮಾನ್ಯ ಸಮಯದಲ್ಲಿ ವಿಶೇಷ ಅಧಿಕಾರವನ್ನು ನೀಡಲ್ಪಡ್ತು. ಈ ಗೊತ್ತುವಳಿದಾಗಿ ಭದ್ರತಾ ಮಂಡಳಿಯು 5 ಶಾಶ್ವತ ರಾಷ್ಟ್ರಗಳ ಒಪ್ಪಿಗೆ ಇಲ್ಲದೇ ಇದ್ದರೂ ವಿಶ್ವಶಾಂತಿಗೆ ಧಕ್ಕೆ ಉಂಟಾದಲ್ಲಿ ಅದಕ್ಕೆ ಪರಿಹಾರವನ್ನು ಒದಗಿಸುವ ಅಧಿಕಾರ ಸಾಮಾನ್ಯ ಸಭೆಗೆ ಸಿಕ್ಕಿತು. ಈ ಗೊತ್ತುವಳಿ ಭದ್ರತಾ ಸಭೆಯ ಅಧಿಕಾರವನ್ನು ತಗ್ಗಿಸಿ ಸಾಮಾನ್ಯ ಸಭೆಯ ಅಧಿಕಾರವನ್ನು ಹೆಚ್ಚಿಸಲ್ಪಡ್ತು ಅಂತ ನಾವಿಲ್ಲಿ ಕಾಣ್ತೇವೆ. ಸಾಮಾನ್ಯ ಸಭೆಯು ಈ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾದ ಅಮೆರಿಕ ಮತ್ತು ರಷ್ಯಾ ದೇಶಗಳು ಕೇವಲ ತಮ್ಮ ಹಿತಕ್ಕಾಗಿ ವೀಟೋ ಅಧಿಕಾರದ ದುರುಪಯೋಗವನ್ನು ತಪ್ಪಿಸಿ ಅದು ಈ ಸಮಸ್ಯೆಗಳನ್ನು ಬಗೆಹರಿಸಿ ವಿಶ್ವಶಾಂತಿ ಕಾಪಾಡಿದೆ ಅಂತ ನಾವಿಲ್ಲಿ ಹೇಳುತ್ತಾ, ಹಾಗಾದರೆ ಸಾಮಾನ್ಯ ಸಭೆ ಯಾವ ಸಮಸ್ಯೆಗಳನ್ನು ಬಗೆಹರಿಸಲ್ಪಡ್ತು ಅಂತ ನಾವು ಇಲ್ಲಿ ಒಂದೊಂದಾಗಿ ಕಾಣ್ತಾವೆ. ಒಂದು, 1956ರಲ್ಲಿ ಸುಯೇಜ್ ಕಾಲುವೆಯ ರಾಷ್ಟ್ರೀಕರಣ ಸಂದರ್ಭದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ತಕರಾರು ಎತ್ತಿದಾಗ ಅವರ ತಕರಾರನ್ನು ಕಡೆಗಣಿಸಿ ಈಜಿಪ್ಟ್ ಸುಯೇಜ್ ಕಾಲುವೆ ರಾಷ್ಟ್ರೀಕರಣಕ್ಕೆ ಸಹಕಾರ ನೀಡಲ್ಪಡ್ತು ಎನ್ನುವುದು ಮೊಟ್ಟ ಮೊದಲ ಇದರ ಸಾಧನೆ ಆಗಲ್ಪಡಿದೆ. 2, ಕೊರಿಯಾ, ಹಂಗೇರಿ ಮತ್ತು ಲೆಬನಾನ್ ಬಿಕ್ಕಟ್ಟು 1958 ಮತ್ತು ಕಾಂಗೋ ಬಿಕ್ಕಟ್ಟು 1960 ಇವುಗಳನ್ನು ಬಗೆಹರಿಸುವುದು. ಅಮೆರಿಕ ಮತ್ತು ರಷ್ಯಾದ ವೈರತ್ವದಿಂದ ಇವುಗಳು ಬಗೆಹರಿಯುತ್ತಿರಲಿಲ್ಲ, ಆದರೆ ಇವುಗಳನ್ನು ಸಾಮಾನ್ಯ ಸಭೆ ಬಗೆಹರಿಸಲ್ಪಡ್ತು ಅಂತ ನಾವಿಲ್ಲಿ ಕಾಣ್ತೇವೆ. 3, ಗ್ರೀನ್, ಪ್ಯಾಲೆಸ್ಟೈನ್, ಸ್ಟೀವ್, ಕೊರಿಯಾ ಸಮಸ್ಯೆಗಳನ್ನು ಬಗೆಹರಿಸಲು ಗಂಭೀರ ಆದಂತಹ ಕ್ರಮವನ್ನು ಕೈಗೊಂಡಿದೆ ಮತ್ತು ಪ್ಯಾಲೆಸ್ಟೈನ್ ಬಿಕ್ಕಟ್ಟಿಗೆ ವಿಶೇಷ ಆದಂಥ ಸಮಿತಿ ನೇಮಿಸಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಸಂಧಾನಕಾರರ ನೇಮಕಾತಿಯನ್ನು ಮಾಡಲ್ಪಡ್ತು ಅಂತ ನಾವಿಲ್ಲಿ ಕಾಣುತ್ತೇವೆ. 4, 1956ರಲ್ಲಿ ಮಧ್ಯಪೂರ್ವದಲ್ಲಿ ಸ್ಫೋಟಕ ಪರಿಸ್ಥಿತಿ ಒದಗಿದಾಗ ಸಾಮಾನ್ಯ ಸಭೆಯು ತನ್ನ ವಿಶೇಷಾಧಿಕಾರವನ್ನು ಬಳಸಿ ಆ ಸ್ಥಳಕ್ಕೆ ವಿಶ್ವಸಂಸ್ಥೆಯ ಸೈನ್ಯವನ್ನು ಕಳಿಸಿ ಪರಿಸ್ಥಿತಿಯನ್ನು ಹತೋಟಿಯಲ್ಲಿ ತಂದಿತು. ಆದ್ದರಿಂದಲೇ ಪಾಮರ್ ಮತ್ತು ಪಾರ್ಕಿನ್ಸ್ ಎಂಬ ಅಂತಾರಾಷ್ಟ್ರೀಯ ತಜ್ಞರು ಈ ರೀತಿಯಾಗಿ ಹೇಳಿದ್ದಾರೆ. ಬಲಾಢ್ಯ ರಾಷ್ಟ್ರಗಳ ನಡುವೆ ಭದ್ರತಾ ಮಂಡಳಿಯು ಅಡಿಕೆ ಕತ್ತರಿಯಲ್ಲಿ ಸಿಲುಕಿದ ಅಡಿಕೆಯಂತೆ ಆಗಿ
ಬಲಾಢ್ಯ ರಾಷ್ಟ್ರಗಳ ನಡುವೆ ಭದ್ರತಾ ಮಂಡಳಿಯು ಅಡಕೆ ಕತ್ತರಿಯಲ್ಲಿ ಸಿಲುಕಿದ ಅಡಿಕೆಯಂತಾಗಿ ಅದರ ನಿರ್ವೀಯತೆಯಿಂದ ಸಾಮಾನ್ಯ ಸಭೆಯು ವಿಶ್ವಸಂಸ್ಥೆಯ ಪರವಾಗಿ ಸಾಧಿಸಿದ ತನ್ನ ಹಿರಿಮೆ ಮೆರೆಯಲ್ಪಟ್ಟಿದೆ ಎಂಬ ಮಾತನ್ನು ಇವರು ಇಲ್ಲಿ ಹೇಳ್ತಾರೆ. ಈ ರೀತಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಭದ್ರತಾ ಮಂಡಳಿಗಿಂತಲೂ ಸಾಮಾನ್ಯ ಸಭೆಯು ಗಂಭೀರ ಆದಂತಹ ಚಿಂತನೆ ಮತ್ತು ಕ್ರಮ ಜರುಗಿಸುತ್ತಾ ತನ್ನ ಅಧಿಕಾರ ಮತ್ತು ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡಿಕೊಂಡಿದೆ ಅಂತ ನಾವುಗಳಿಲ್ಲಿ ಕಾಣುತ್ತೇವೆ. ಎರಡನೆಯದಾಗಿ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ತಾಮ್ರಪಟ್ಟಣ 23ರಿಂದ 32ವರೆಗಿನ ವಿಧಿಗಳು ಭದ್ರತಾ ಮಂಡಳಿಯ ರಚನೆ, ಕಾರ್ಯಗಳು, ಮತದಾನ ವಿಧಾನ ಮುಂತಾದವುಗಳ ಬಗ್ಗೆ ಸವಿಸ್ತಾರ ಆದಂತಹ ವಿವರಣೆಯನ್ನು ನೀಡುತ್ತಾರೆ. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗವೆಂದು ಪರಿಗಣಿಸಲಾಗಿದೆ. ಇದನ್ನು ಒಂದು ರೀತಿಯ ಅಂತಾರಾಷ್ಟ್ರೀಯ ಕಾರ್ಯಾಂಗವೆಂದೇ ಹೇಳಬಹುದು. ವಿಶ್ವಸಂಸ್ಥೆಯ ಅತ್ಯಂತ ಪ್ರಧಾನ ಅಂಗವಾದ ಇದು ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಹೊಣೆಯನ್ನು ಹೊತ್ತುಕೊಂಡಿದೆ. ಭದ್ರತಾ ಮಂಡಳಿಯು ಸಾಮಾನ್ಯ ಸಭೆಗಿಂತ ಅತ್ಯಂತ ಚಿಕ್ಕದಾದ ಅಂಗ ಆಗಿದ್ದು, ಇದರಲ್ಲಿ ಪ್ರಾರಂಭದಲ್ಲಿ ಅಂದರೆ 1945ರಲ್ಲಿ ಒಟ್ಟು 11 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು ಆಗಿದ್ದವು. ಅವುಗಳಲ್ಲಿ 5 ಶಾಶ್ವತ ಮತ್ತು 6 ತಾತ್ಕಾಲಿಕ ಸದಸ್ಯರು ಇದ್ದರು. 1965ರಲ್ಲಿ ತಾತ್ಕಾಲಿಕ ಸದಸ್ಯರ ಸಂಖ್ಯೆಯನ್ನು 10ಕ್ಕೆ ಏರಿಸಲಾಯಿತು. ಈಗ ಒಟ್ಟು 15 ಜನ ಸದಸ್ಯರು ಇದ್ದಾರೆ. ಇವರನ್ನು 2 ವರ್ಗಗಳಾಗಿ ವಿಂಗಡಿಸಬಹುದು ಅಂತ ನಾವಿಲ್ಲಿ ಕಂಡುಕೊಳ್ಳುತ್ತಾ, ಮೊಟ್ಟ ಮೊದಲ ವರ್ಗವೆಂದರೆ ಶಾಶ್ವತ ಸದಸ್ಯರು. ಶಾಶ್ವತ ಸದಸ್ಯರು ಯಾರೆಂದರೆ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ರಾಷ್ಟ್ರಗಳು ಶಾಶ್ವತ ಸದಸ್ಯ ರಾಷ್ಟ್ರಗಳು ಆಗಿದ್ದರೆ 2 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು. ತಾತ್ಕಾಲಿಕ ಸದಸ್ಯ 10 ರಾಷ್ಟ್ರಗಳು ಸಾಮಾನ್ಯ ಸಭೆಯು 2/3 ಬಹುಮತದಿಂದ ಇವರನ್ನು ಆಯ್ಕೆ ಮಾಡುತ್ತೆ ಆರಿಸುತ್ತದೆ. ಇವರಲ್ಲಿ ಅಪ್ರೋ ಏಷ್ಯಾ ರಾಷ್ಟ್ರಗಳಿಂದ 5, ಪೂರ್ವ ಯುರೋಪಿನಿಂದ 1, ಲ್ಯಾಟಿನ್ ಅಮೆರಿಕದಿಂದ 2, ಪಶ್ಚಿಮ ಯುರೋಪದಿಂದ 2. ಪ್ರತಿಯೊಂದು ಸದಸ್ಯ ರಾಷ್ಟ್ರಕ್ಕೂ ಒಂದೇ ಮತದಾನದ ಅಧಿಕಾರ. ಇದು ಸದಸ್ಯರಾದ ರಾಷ್ಟ್ರಗಳ ಸಮಸ್ಯೆಗಳನ್ನು ಚರ್ಚೆ ಮಾಡುವಾಗ ಭದ್ರತಾ ಮಂಡಳಿಯು ಆ ರಾಷ್ಟ್ರವು ಹಾಜರಿರುವಂತೆ ಸೂಚನೆ ನೀಡಬಹುದು. ಆದರೆ ಆ ರಾಷ್ಟ್ರಕ್ಕೆ ಮತ ಚಲಾವಣೆ ಮಾಡ್ತಕ್ಕಂತಹ ಅಧಿಕಾರ ಇರುವುದಿಲ್ಲ ಅಂತ ನಾವಿಲ್ಲಿ ಕಾಣ್ತೇವೆ. ಎರಡನೇದಾಗಿ ಮತದಾನ ಪದ್ಧತಿ. ಭದ್ರತಾ ಮಂಡಳಿಯಲ್ಲಿ ಚರ್ಚೆ ಮಾಡಿದ ನಂತರ ತೆಗೆದುಕೊಂಡ ನಿರ್ಣಯಗಳನ್ನು ಮತಕ್ಕೆ ಹಾಕುವುದರ ಮೂಲಕ ಪಾಸು ಮಾಡಿಕೊಳ್ಳಲಾಗುತ್ತದೆ. ಮತದಾನದ ಪದ್ಧತಿಯು ಈ ರೀತಿಯಾಗಿ ಇದೆ. ಭದ್ರತಾ ಮಂಡಳಿಯ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಕೇವಲ ಒಂದೇ ಒಂದು ಮತವನ್ನು ಹೊಂದಿರುತ್ತದೆ. ಮಹತ್ವದ ವಿಷಯಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಬೇಕಾದರೆ ಒಟ್ಟು 15 ಮತಗಳಲ್ಲಿ ಬಹುಮತವನ್ನು ಮತ್ತು ಎಲ್ಲ ಶಾಶ್ವತ ಸದಸ್ಯರ ಮತಗಳನ್ನು ಪಡೆಯಬೇಕಾಗುತ್ತದೆ. ಅಂದರೆ 9 ಮತಗಳು. ಆ ಮತಗಳಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳ ಮತಗಳು ಸೇರಿವೆ. ಈ 5 ಸದಸ್ಯರಲ್ಲಿ ಯಾವುದಾದರೊಂದು ರಾಷ್ಟ್ರವು ನಿರ್ಣಯದ ವಿರುದ್ಧ ಮತ ಚಲಾವಣೆ ಮಾಡಲ್ಪಟ್ಟರೆ ಆ ನಿರ್ಣಯಕ್ಕೆ 14 ಮತಗಳು ಬಂದರೂ ಅದು ಅಂಗೀಕಾರ ಆಗುವುದಿಲ್ಲ. ಕಾಯಂ ಸದಸ್ಯ ರಾಷ್ಟ್ರಗಳು ಈ ನಕಾರಾತ್ಮಕ ಓಟಿನ ಅಧಿಕಾರವೇ ವೀಟೋ ಅಧಿಕಾರ ಅಥವಾ ನಿಷೇಧದ ಅಧಿಕಾರ ಅಂತ ಕರೀತಾರೆ. ಈ ವೀಟೋ ಅಧಿಕಾರದಿಂದ ಯಾವುದೇ ಕಾಯಂ ಸದಸ್ಯ ರಾಷ್ಟ್ರವು ಯಾವ ನಿರ್ಣಯವನ್ನು ಬೇಕಾದರೂ ತಡೆ ಹಿಡಿಯಬಹುದು. ಆದರೆ ಕಾಯಂ ಸದಸ್ಯ ರಾಷ್ಟ್ರವೊಂದು ಮತದಾನದಲ್ಲಿ ಭಾಗವಹಿಸಿದ್ದರೆ ಅಥವಾ ತಟಸ್ಥ ನಿಲುವನ್ನು ತಾಳಿದಲ್ಲಿ ಭದ್ರತಾ ಮಂಡಳಿಯ ಅಧಿವೇಶನವನ್ನು ಬಹಿಷ್ಕರಿಸಿದಲ್ಲಿ ಅದನ್ನು ವೀಟೋ ಅಧಿಕಾರ ಅಂತ ಪರಿಗಣಿಸುವಂತೆ ಇಲ್ಲ ಅಥವಾ ಪರಿಗಣಿಸಲಿಕ್ಕೆ ಬರುವುದಿಲ್ಲ. ಆದರೆ ಕಾರ್ಯವಿಧಾನಗಳ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ನಿರ್ಣಯ ತೆಗೆದುಕೊಳ್ಳಬೇಕಾದರೆ ಯಾವುದಾದರೂ 9 ಸದಸ್ಯ ರಾಷ್ಟ್ರಗಳ ಮತಗಳು ಬಂದರೆ ಸಾಕು. ಇಲ್ಲಿ ಕಾಯಂ ರಾಷ್ಟ್ರಗಳ ವೀಟೋ ಅಧಿಕಾರ ಅನ್ವಯ ಆಗುವುದಿಲ್ಲ
ಅನ್ವಯಿಸುವುದಿಲ್ಲ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಭದ್ರತಾ ಮಂಡಳಿಯ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣ್ತೇವೆ. ಭದ್ರತಾ ಮಂಡಳಿಯು ವರ್ಷದ ಎಲ್ಲ ಕಾಲದಲ್ಲಿಯೂ ಅಧಿವೇಶನದಲ್ಲಿ ಇರುತ್ತದೆ. ಈ ಮಂಡಳಿಯ ಸದಸ್ಯರು ಯಾವಾಗಲೂ ವಿಶ್ವಸಂಸ್ಥೆಯ ಕಚೇರಿಯಲ್ಲಿಯೇ ಹಾಜರಿರಬೇಕು. ಸಭೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಪ್ರತಿ ತಿಂಗಳಿಗೊಮ್ಮೆ ತಮ್ಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷನಾಗಿ ನೇಮಿಸಿಕೊಳ್ಳುತ್ತಾರೆ ಅನ್ನುವುದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಹಾಗಾದರೆ ಈ ಸಮಿತಿ ಹೊಂದಿರುವ ಈ ಸಮಿತಿಯ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಅಂತ ನಾವಿಲ್ಲಿ ಒಂದೊಂದಾಗಿ ಕಂಡುಕೊಳ್ಳುತ್ತೆ. ಒಂದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ. ವಿಶ್ವ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಭದ್ರತಾ ಮಂಡಳಿಯ ಅತ್ಯಂತ ಪ್ರಮುಖ ಆದಂತಹ ಕಾರ್ಯವಾಗಿದೆ. ವಿಶ್ವಶಾಂತಿಗೆ ಧಕ್ಕೆ ತರುವ ಯಾವುದೇ ವಿವಾದ ಇದ್ದರೂ ವಿವಾದಕ್ಕೆ ಸಂಬಂಧಪಟ್ಟಿರುವಂತೆ ಎಲ್ಲ ರಾಷ್ಟ್ರಗಳು ಒಟ್ಟು ಸೇರಿ ವಿವಾದವನ್ನು ಬಗೆಹರಿಸಲಿಕ್ಕೆ ಸಂಧಾನ, ವಿಚಾರಣೆ, ಒಡಂಬಡಿಕೆ ಅಥವಾ ಪಂಚಾಯಿತಿ, ಪರಸ್ಪರ ಪತ್ರವ್ಯವಹಾರ ಮತ್ತು ನ್ಯಾಯ ತೀರ್ಮಾನದಂತಹ ಶಾಂತಿಯುತ ಮಾರ್ಗಗಳನ್ನು ಅನುಸರಿಸಬೇಕು. ಹಾಗೇನಾದರೂ ವಿವಾದಗ್ರಸ್ತ ರಾಷ್ಟ್ರಗಳು ವಿವಾದಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡದೇ ಇದ್ದರೆ ಆ ಸಂದರ್ಭದಲ್ಲಿ ಭದ್ರತಾ ಮಂಡಳಿಯು ವಿವಾದಗ್ರಸ್ತ ರಾಷ್ಟ್ರಗಳನ್ನು ಆಹ್ವಾನಿಸಿ ತಮ್ಮ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾರೆ. ಆಗಲೂ ವಿವಾದವು ಬಗೆಹರದೆ ವಿಶ್ವ ಶಾಂತಿಗೆ ಧಕ್ಕೆ ಉಂಟಾದರೆ ಭದ್ರತಾ ಮಂಡಳಿಯು ಮುಂದಿನ ಕ್ರಮಗಳನ್ನು ಬಲಾತ್ಕಾರವಾಗಿ ಜರುಗಿಸಬಹುದು. ಅವುಗಳಲ್ಲಿ ಆ ಬಲಾತ್ಕಾರದ ಕಾರ್ಯಗಳಲ್ಲಿ ಪ್ರಮುಖ ಆದಂತಹ ಕಾರ್ಯಗಳು ಯಾವುವೆಂದರೆ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 41ನೇ ವಿಧಿಯಂತೆ ವಿವಾದಗ್ರಸ್ತ ರಾಷ್ಟ್ರಗಳು ತಮ್ಮ ವಿವಾದಗಳನ್ನು ಬಗೆಹರಿಸುವಲ್ಲಿ ವಿಫಲ ಆದಲ್ಲಿ ಅಂತಹ ರಾಷ್ಟ್ರಗಳನ್ನೇ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮ ಆರ್ಥಿಕ ಸಂಬಂಧವನ್ನು ಕಡಿತಗೊಳಿಸುವುದು. ರೈಲು, ಹಡಗು, ವಿಮಾನ, ಅಂಚೆ ಮತ್ತು ತಂತಿ, ಆಕಾಶವಾಣಿ ಹಾಗೂ ದೂರ ಸಂಪರ್ಕದ ಸಾಧನಗಳನ್ನು ಕಡಿತಗೊಳಿಸುವುದರ ಜೊತೆಗೆ ರಾಯಭಾರ ಸಂಬಂಧಗಳನ್ನು ಕೂಡ ಕಡಿತಗೊಳಿಸಬಾರದು. ಈ ಎಲ್ಲ ಕ್ರಮಗಳನ್ನು ಜರುಗಿಸಿದಾಗಲೂ ಕೂಡ ವಿವಾದವು ಮುಂದೆ ಬರೆದರೆ ಮತ್ತು ಅದು ಜಾಗತಿಕ ಶಾಂತಿಗೆ ಧಕ್ಕೆಯನ್ನು ಉಂಟು ಮಾಡುವಂತೆ ಇದ್ದರೆ ಪ್ರಣಾಳಿಕೆಯ 47ನೇ ವಿಧಿಯಂತೆ ಭದ್ರತಾ ಮಂಡಳಿಯು ಎಲ್ಲ ಸದಸ್ಯ ರಾಷ್ಟ್ರಗಳ ಸೈನ್ಯವನ್ನು ಕಳಿಸುವಂತೆ ಕೋರಿಕೊಂಡು ಆಕ್ರಮಣಕಾರಿ ರಾಷ್ಟ್ರದ ಮೇಲೆ ಸೈನಿಕ ಕಾರ್ಯಾಚರಣೆ ನಡೆಸುವ ಅಧಿಕಾರವನ್ನು ಪಡೆದುಕೊಂಡಿದೆ. ಇಂತಹ ಹಲವಾರು ಸೈನಿಕ ಕಾರ್ಯಾಚರಣೆಗಳನ್ನು ಮಾಡಿ ಭದ್ರತಾ ಮಂಡಳಿ ಜಾಗತಿಕ ಶಾಂತಿ ಮತ್ತು ಭದ್ರತೆ ಸಾಧಿಸಲು ಸಫಲ ಆಗಲ್ಪಟ್ಟಿದೆ ಅಂತ ನಾವಿಲ್ಲಿ ಕಾಣ್ತೇವೆ. ಉದಾಹರಣೆಗೆ, ಕೊರಿಯಾ ಯುದ್ಧದಲ್ಲಿ ಉತ್ತರ ಕೊರಿಯಾವು ದಕ್ಷಿಣ ಕೊರಿಯಾದ ಮೇಲೆ ಯುದ್ಧ ಮಾಡಿದಾಗ ಉತ್ತರ ಕೊರಿಯಾದ ಮತ್ತು ಚೀನಾಗಳಿಗೆ ಯಾವ ರಾಷ್ಟ್ರವು ಯುದ್ಧಕ್ಕೆ ಬೇಕಾದ ವಸ್ತುಗಳನ್ನು ಸರಬರಾಜು ಮಾಡಬಾರದು ಅಂತ ಕಟ್ಟಪ್ಪಣೆ ಮಾಡಿ ಸೈನಿಕ ಕಾರ್ಯಾಚರಣೆ ಮಾಡುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲ್ಪಡ್ತು. ಮತ್ತು 1990ರಲ್ಲಿ ಇರಾಕ್ ರಾಷ್ಟ್ರದ ಮೇಲೆ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿ ಇರಾಕಿನ ಸರ್ವಾಧಿಕಾರಿಯಾಗಿರತಕ್ಕಂಥ ಸದ್ದಾಂ ಹುಸೇನ್ನ ಆಕ್ರಮಣಕಾರಕ ನೀತಿಯನ್ನು ಸದೆ ಬಡಿಯಲ್ಪಡ್ತು ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ 7ನೇ ಅಧಿಕಾರ ಮತ್ತು ಕಾರ್ಯವಾಗಿ ಶಸ್ತ್ರಾಸ್ತ್ರ ನಿಯಂತ್ರಣ, ಅಂದರೆ ಮುಂದೆ ಸಂಭವಿಸಬಹುದಾದ ಯುದ್ಧವನ್ನು ತಡೆಗಟ್ಟಲಿಕ್ಕೆ ಯುದ್ಧಾಸ್ತ್ರಗಳನ್ನು ಕಡಿತಗೊಳಿಸುವ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳಿಗೂ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸಲು ಕರೆಯನ್ನು ನೀಡಿತು. ಹಾಗೂ ಇದಕ್ಕಾಗಿ ಮಿಲಿಟರಿ ಸ್ಟಾಫ್ ಸಮಿತಿಯನ್ನು ರಚನೆ ಮಾಡಲ್ಪಡ್ತು ಅಂತ ನಾವಿಲ್ಲಿ ಕಾಣ್ತೇವೆ. ಮೂರನೇದಾಗಿ, ಚುನಾವಣೆಗೆ ಸಂಬಂಧಿತ ಅಧಿಕಾರಗಳು. ವಿಶ್ವಸಂಸ್ಥೆಗೆ ಹೊಸ ಸದಸ್ಯ ರಾಷ್ಟ್ರಗಳನ್ನು ಸೇರಿಸಿಕೊಳ್ಳಿಕ್ಕೆ ಭದ್ರತಾ ಮಂಡಳಿಯ ಶಿಫಾರಸು ಅತ್ಯಂತ ಅಗತ್ಯ ಆಗಿರಲ್ಪಟ್ಟಿದೆ. ಯಾವುದೇ ಸದಸ್ಯ ರಾಷ್ಟ್ರವು ವಿಶ್ವಸಂಸ್ಥೆಯ ತಾಮ್ರಪಟವನ್ನು ಉಲ್ಲಂಘನೆ ಮಾಡಿದರೆ ಆ ರಾಷ್ಟ್ರದ ಸದಸ್ಯತ್ವ ಕಿತ್ತಿ ಹಾಕಬಹುದು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರು, ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಶ್ವಸಂಸ್ಥೆಯ ಅನೇಕ ಅಂಗಸಂಸ್ಥೆಗಳ ಸದಸ್ಯರನ್ನು ನೇಮಕ ಮಾಡುವ
ಅಧಿಕಾರವನ್ನು ಭದ್ರತಾ ಮಂಡಳಿ ಹೊಂದಲ್ಪಟ್ಟಿದೆ. ಅದೇ ರೀತಿ ನಾಲ್ಕನೇದಾಗಿ ಧರ್ಮದರ್ಶಿ ಪ್ರದೇಶಗಳ ಆಡಳಿತ. ಧರ್ಮದರ್ಶಿತ್ವದ ಅಡಿಯಲ್ಲಿ ಬರ್ತಕ್ಕಂತಹ ಪ್ರದೇಶದ ಆಡಳಿತವನ್ನು ಭದ್ರತಾ ಮಂಡಳಿಗೆ ನೀಡಲಾಗಿದೆ. ಭದ್ರತಾ ಮಂಡಳಿಯು ಸ್ವಾತಂತ್ರ್ಯ ಆಗದೆ ಹಾಗೆ ಉಳಿದಿರುವ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲಿಕ್ಕೆ ಕೆಲವು ರಾಷ್ಟ್ರಗಳನ್ನು ಆಡಳಿತಗಾರರೆಂದು ನೇಮಕ ಮಾಡುತ್ತೆ. ಸ್ವಾತಂತ್ರ್ಯವಾಗದೆ ಉಳಿದಿರುವ ಪ್ರದೇಶಗಳು ಸ್ವತಂತ್ರ ಆಗುವಂತೆ ಅವುಗಳನ್ನು ಸಿದ್ಧಗೊಳಿಸುವುದು ಆಡಳಿತಗಾರ ರಾಷ್ಟ್ರದ ಹೊಣೆ ಆಗಿರುತ್ತೆ ಅಥವಾ ಜವಾಬ್ದಾರಿ ಆಗಿರುತ್ತದೆ ಅಂತ ನಾವಿಲ್ಲಿ ಕಂಡುಕೊಳ್ಳುತ್ತಾ ಮುಂದಿನ ಅವಧಿಯಲ್ಲಿ ಭದ್ರತಾ ಮಂಡಳಿಯ ಪ್ರಾಮುಖ್ಯತೆಯಲ್ಲಿ ಇಳಿಮುಖ, ಡಿಕ್ಲೈನ್ ಇನ್ ಇಂಪಾರ್ಟೆನ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್, ಇದಕ್ಕೆ ಸಂಬಂಧಪಟ್ಟಂತೆ ಏತಕ್ಕಾಗಿ ಭದ್ರತಾ ಮಂಡಳಿಯ ಪ್ರಾಮುಖ್ಯತೆಯಲ್ಲಿ ಇಳಿಮುಖ ಆಗ್ತಾ ಇದೆ ಅನ್ನುವ ಅಂಶವನ್ನು ಮುಂದಿನ ಅವಧಿಯಲ್ಲಿ ಕಂಡುಕೊಳ್ಳೋಣ.